ಲಂಕೇಶ್ ಪತ್ರಿಕೆ ಸಿನಿಮಾದ ನಾಯಕಿ ನಟಿ ಇನ್ನಿಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಇದೊಂದು ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ನೀವು ಗಮನಿಸಬಹುದು, ಇತ್ತೀಚೆಗೆ ಲಂಕೇಶ್ ಪತ್ರಿಕೆ ಹಾಡು ಯಾವಾಗಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ, ಸೋಷಿಯಲ್ ಮೀಡಿಯಾದಲ್ಲಂತೂ ಮಿಂಚ್ತದೆ. ಇದೇ ಸಂದರ್ಭದಲ್ಲಿ ವಸುಂಧರಾ ದಾಸ್ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದ ಅಭಿನಯ ದರ್ಶನ್ ಅವ್ರ ಜೊತೆ ನಾಯಕಿ ಕಾಣಿಸ್ಕೊಂಡಿದ್ದಂಥ ಹೆಸರು ವಸುಂಧರಾ ದಾಸ್ ಅಂತ. ಇವರು ಮೂಲದ ಸಿಂಗರ್ ಆಗಿದ್ದಂಥವ್ರು. ಆಗ ಕೆಲವೊಂದು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಕೂಡ ಕಾಣಿಸ್ಕೊಂಡು ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿದೆ ಅಂತ ವಸುಂಧರಾ ದಾಸ್ ಅವರ ಹೇರ್ ಸ್ಟೈಲ್ ಮತ್ತು ಅವ್ರ ಬಾಡಿ ಲುಕ್ಕಿಂದ ಮತ್ತು ಅವ್ರ ಕಲರಿಂದನೇ ಅವರು ಹೀರೋಯಿನ್ ಆಗಿ ಹೆಸರು ಮಾಡಿದಂಥವ್ರು. ಹೀಗಾಗಿ ವಸುಂಧರಾ ದಾಸ್ ಅವರು ತದನಂತರ 2002 ಆದ ನಂತರ ಕೆಲವೊಂದು ಸಿನಿಮಾಗಳು ಆಡಿದ್ದು ಬಿಟ್ಟರೆ ಮತ್ತೆಲ್ಲೂ ಕಾಣಿಸ್ಕೊಳ್ಳಿಲ್ಲ. ಸದ್ಯ ಅವರಿಗೆ ಅಮೆರಿಕದ ಇವೆಂಟಮಲ್ಲಿ ಈಗ ವಾಸವಾಗಿದ್ದಾರೆ. ಸದ್ಯ ಪತಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಈಗ ತುಂಬಾ ರಾಯಲ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಮತ್ತು ಅತಿ ದೊಡ್ಡ ಶ್ರೀಮಂತರಿಗೆ ಕೂಡ ಮದುವೆಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನೊಬ್ಬರ ಪತ್ನಿ ಕೂಡ ಅತಿ ದೊಡ್ಡ ಉದ್ಯಮಿಯಾಗಿದ್ದಾರೆ ಅಮೆರಿಕದಲ್ಲಿ ಅಂತಲೂ ಕೂಡ ಹೇಳಲಾಗುತ್ತೆ. ವಸುಂಧರಾ ದಾಸ್ ಅವರು ಅವ್ರದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಹೆಸರು ಮಾಡಿದಂಥವ್ರು. ಸುಮಾರು 25ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡ್ರು. ಅದರಲ್ಲಿ ಲಂಕೇಶ್ ಪತ್ರಿಕೆ ಕೂಡ ಒಂದು. ಇವತ್ತು ಹಾಡು ತುಂಬಾ ಫೇಮಸ್ ಆಗ್ತದೆ. ಆದರೆ ಸಿನಿಮಾ ದೂರ ಉಳಿದು ಈಗಾಗಲೇ 28 ವರ್ಷಗಳೇ ಕಳೆದು ಹೋಯ್ತು ಅಂತ ಹೇಳ್ಬೋದು. ಸದ್ಯ ಈಗ 52 ವರ್ಷ